ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ವಿಭಾಗ ಅಧ್ಯಕ್ಷರಾದ ಶ್ರೀನಿವಾಸ್ ಎಂ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್.ಸಿ. ಮಹದೇವಪ್ಪ ಅವರ ಬಗ್ಗೆ ಒಳ ಮೀಸಲಾತಿ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಮತ್ತು ನಿಂದನೆ ಪದಗಳನ್ನು ಬಳಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಸುಮಾರು ದಶಕಗಳ ಕಾಲ ಒಳ ಮೀಸಲಾತಿ ವಿಚಾರವಾಗಿ ದಲಿತ ಪರ ಹೋರಾಟಗಾರರು ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಅದು ಯಾವುದೇ ಸರ್ಕಾರಗಳು ಅದನ್ನು ತೀರ್ಮಾನ ಮಾಡ್ಕೋಬೇಕಾದ್ರೆ ಅದಕ್ಕೆ ಸರ್ಕಾರಗಳು ನಿರ್ಧಾರ ಮಾಡ್ಕೋಬೇಕು. ಅದೊಂದು ಕಡೆ ಇರಲಿ. ಇವತ್ತಿನ ದಿನ ಮುಖ್ಯ ವಿಚಾರ ಏನು ಅಂದರೆ, ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಗೌರವಾನ್ವಿತ ಕರ್ನಾಟಕ ರಾಜ್ಯ ಸರ್ಕಾರದ ಇವತ್ತು ಮುಖ್ಯಮಂತ್ರಿಗಳು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೂ ಕೂಡ ಅವಹೇಳನಕಾರಿ ನಡೀತಾ ಇದೆ. ಆದರೆ ಹೆಚ್ಚಾಗಿ ಸಮಾಜ ಕಲ್ಯಾಣ ಇಲಾಖೆ ಗೌರವಾನ್ವಿತ ನಮ್ಮ ಎಚ್.ಸಿ. ಮಹದೇವಪ್ಪ ಅವ್ರಿಗಂತೂ ಇವರು ತೀರಾ ಹೀನಮಾನವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಕಿಡಿಗೇಡಿಗಳು, ಎಲ್ಲರೂ ಅಲ್ಲ, ಕೆಲವು ಕಿಡಿಗೇಡಿಗಳು, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಸಮಾಜದಲ್ಲಿ ಒಂದು ಶಾಂತಿ ಭಂಗ ಮಾಡೋದಕ್ಕೆ, ಆಮೇಲೆ ಈ ಒಂದು ಒಳ ಮೀಸಲಾತಿ ವಿಚಾರವನ್ನು ಹತ್ತಿಕ್ಕಲಿಕ್ಕೆ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು, ನಾನು ಮತ್ತೆ ಕೆಲವರು ಅವ್ರನ್ನ ತೇಜೋವಧೆ ಮಾಡ್ತಾನೆ ಬರ್ತಾ ಇದ್ದಾರೆ. ಇದು ತಪ್ಪು. ಯಾಕೆ ಅಂದರೆ ಅವ್ರು ಗೌರವವಂತ ಸೀನಿಯರ್ ಮೋಸ್ಟು ಸಚಿವರು. ಹಾಗಾಗಿ ನಾನು ನಿಮ್ಮ ಹತ್ರ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಇವತ್ತು ಅದೆಲ್ಲ ಸೆಟರೇಟ್ ಆಗುತ್ತೆ, ಒಳ ಮೀಸಲಾತಿ ವಿಚಾರ ಸೆಟರೇಟ್ ಆಗುತ್ತೆ. ಎಲ್ರಿಗೂ ಕಾನ್ಸ್ಟಿಟ್ಯೂಷನಲ್ಲಿ ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ, ಮಾಡಿ ತಮ್ಮ ಹಕ್ಕುಗಳನ್ನ ಪಡ್ಕೋಬೋದು. ಆದರೆ ನೀವು ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡೋದು ಎಷ್ಟು ನ್ಯಾಯ ಅಂತ ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಾಯಿದ್ದೀನಿ. ಹಾಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಹತ್ರ ನಾನು ರಿಕ್ವೆಸ್ಟು ಮಾಡ್ಕೊಂಡಿದ್ದೀನಿ. ಆಮೇಲೆ ಇವತ್ತು ಯಾರ್ಯಾರು ಇವತ್ತಿನ ದಿನಾಂಕದಂದು ನಾನು ನಮ್ಮ IG ಸಾಹೇಬ್ರಿಗೆ, ನಾನು ಸಲೀಂ ಸಾಹೇಬ್ರಿಗೆ ಇವತ್ತು ಹೋಗಿ ನಾನು ಒಂದು ದೂರು ಕೊಟ್ಟು ಬಂದಿದ್ದೀನಿ. ಯಾರ್ಯಾರು ಇವ್ರ ವಿರುದ್ಧವಾಗಿ ಅಪಪ್ರಚಾರ ಮಾಡ್ತಾರೆ, ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ಇವರ ವಿರುದ್ಧವಾಗಿ ಅವಹೇಳನಕಾರಿ ಪೋಸ್ಟ್ ಹಾಕ್ತಾರೆ, ಇವ್ರನ್ನ ನಿಂದನೆ ಮಾಡ್ತಾಯಿದ್ದಾರೆ, ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತೇಳಿ ನಾನಿವತ್ತು ಒಂದು ದೂರು ಕೊಟ್ಟು ಬಂದಿದ್ದೀನಿ. ನೀವು ಎಚ್ಚರಿಕೆಯಿಂದ, ಕೆಲವ್ರು ಯಾರ್ಯಾರು ಇದನ್ನು ಎತ್ತಿಕ್ಕ ಕೆಲಸ ಮಾಡ್ತಾಯಿದ್ದೀರಾ ಅಂಥವ್ರು ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಆಮೇಲೆ ಅವರ ಸಮುದಾಯದ ನಾಯಕರಿಗೂ ಮುಜುಗರ ಆಗ್ತಾಯಿದೆ, ಆ ಸಮುದಾಯಕ್ಕೂ ಮುಜುಗರ ಆಗ್ತೈತೆ, ಅವ್ರನ್ನ ನಂಬಿರೋವಂಥ ಅವ್ರ ಕ್ಷೇತ್ರದ ಜನತೆಗೆ ಮುಜುಗರ ಆಗ್ತೈತೆ. ಒಳ ಮೀಸಲಾತಿ ವಿಚಾರ ಎಲ್ರಿಗೂ ಏನು ಹೋರಾಟ ಮಾಡ್ತಾಯಿದ್ದೀರಾ ಅದು ನ್ಯಾಯ ಸಿಗುತ್ತೆ. ಸಮಾಜ ಕಲ್ಯಾಣ ಇಲಾಖೆ ನಾನು ಸಮರ್ಥನೆ ಮಾಡ್ಕೊತಲ್ಲ. ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಮಾಡಂಗಿದ್ದಿದ್ರೆ ಇವತ್ತು ಎಚ್.ಸಿ. ಮಹದೇವಪ್ಪರು ಧಾರಾಕಾರವಾಗಿ 2 ನಿಮಿಷಕ್ಕೆ ಆದೇಶ ಮಾಡಿ ಕಳಿಸ್ಬಿಡ್ತಿದ್ರು, ಯಾವುದೇ ವಿಚಾರ ಆಗಿರ್ಬೋದು. ಅದಕ್ಕೆ ಅಂತ ಕಾನೂನಿದೆ, ಕಟ್ಟಳೆ ಇದೆ, ಕಮಿಟಿಗಳಿದೆ, ಅದನ್ನೆಲ್ಲ ಸಮಯ ತಗೊಳ್ತಾರೆ. ಯಾವುದೇ ಆಗಲಿ, ಯಾವುದೇ ಒಂದು ವಿಚಾರ ಒಂದು ಮುನ್ನಡೆ ಬರಬೇಕಾದ್ರೆ ಆದೇಶಗಳಾಗಬೇಕು, ಒಂದಷ್ಟು ಅಧಿಕಾರಿಗಳು ಸೈನ್ ಆಗಬೇಕು, ಒಂದಷ್ಟು ಕಮಿಟಿಗಳಿರ್ತವೆ. ಹಾಗಾಗಿ ಮಹದೇವಪ್ಪರೇ ಕೊಡೋಂಗಿದ್ದರೆ ಗೌರವಯುತ ಮಹದೇವಪ್ಪರು ನಾಳೆ ಬೆಳಗ್ಗೆ ಕೊಡ್ತಾರೆ. ದಲಿತ ಪರ ಹೋರಾಟಗಾರರು ಮಾಡಲೇಬೇಕು, ವಿಧಿ ಇಲ್ಲ. ಯಾಕೆ ಮಾಡಬೇಕು ಅಂತ ಸರ್ಕಾರ ಮಾಡಿದ್ರೆ ಅವ್ರು ಯಾಕೆ ಮಾಡ್ತಾಯಿದ್ರು? ಮಾಡಬೇಕು. ಆದರೆ ವಿಚಾರ ಏನಿದೆ, ತಾಳ್ಮೆಯಿಂದ ಹೋರಾಟಗಾರರು ಹೋಗ್ತಾ ಇದ್ದಾರೆ. ಒಂದಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹತ್ತಿಕ್ಕ ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದ ತೇಜೋವಧೆ ಆಗ್ತಿರೋದು ಒಬ್ಬರು ಸಚಿವರಿಗೆ, ಯಾರಿಗೆ? ಎಚ್.ಸಿ. ಮಹದೇವಪ್ಪ ಅವ್ರಿಗೆ. ಯಾಕೆ ಎಚ್.ಸಿ. ಮಹದೇವಪ್ಪ ಅವರು ಯಾಕೆ ನಿಮಗೆ ಕಣ್ಣು ಕಾಣ್ತಾರೆ, ಬೇರೆಯವರು ಕಣ್ಣು ಕಂಡಿಲ್ವಾ? ನಿಮಗೆ BJP ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಗೋವಿಂದ ಕಾರಜೋಳಿದ್ರು. ಅವತ್ತು ನಿಮಗೆ ಹೋರಾಟ ಮಾಡೋಕ್ಕೆ, ನಿಮಗೆ ತೇಜೋವಧೆ ಮಾಡೋದಕ್ಕೆ ಕೆಲವು ಫೇಸ್ಬುಕ್ಕಲ್ಲಿ ನೀವು ಏನು ತರಲೆ ಕೆಲಸ ಮಾಡ್ತಾಯಿದ್ದೀರಾ, ಅವಾಗ ಅವ್ರೆಲ್ಲ ಸಿಕ್ಕಿರ್ಲಿಲ್ವಾ? ಎಚ್.ಸಿ. ಮಹದೇವಪ್ಪರೇ ಸಿಗಬೇಕಾ ನಿಮಗೆ? ನಾವು ರಾಜ್ಯಾದ್ಯಂತ ನಾವು ಕಾಂಗ್ರೆಸ್ ಕಾರ್ಯಕರ್ತಗಳಿದ್ದೀವಿ, ಆಮೇಲೆ ಸಮುದಾಯದ ನಾಯಕರುಗಳಿದ್ದಾರೆ, ಸಮಾಜದ ನಾಯಕರಿದ್ದಾರೆ, ಅವ್ರಿಗೆ ಆದ ಅಭಿಮಾನಿಗಳಿದ್ದಾರೆ. ಅವರೆಲ್ಲರೂ ಕೂಡ ಎಲ್ಲ ಸೈಬರ್ ಕ್ರೈಮು ಪೊಲೀಸ್ ಠಾಣೆಗಳಲ್ಲಿ ಕೇಸ್ನ ದಾಖಲು ಮಾಡ್ತಾರೆ. ಯಾರ್ಯಾರು ಕೆಲವರು ಏನು ಮಾಡ್ತಾರೆ ಅವ್ರಿಗೆ ಮಾತ್ರ ಮಾಡ್ತಾರೆ. ದಲಿತ ಪರ ಸಂಘಟನೆ ಹೋರಾಟ ಮಾಡ್ತಾ ಇರೋದು, ಅದಕ್ಕೆ ನಮ್ಮದು ಒಳ್ಳೆ ಸ್ವಾಗತ ಇದೆ.